ಯೋऽन्तಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ अन्यांच हस्तचरणश्रवणत्वगाधीन् प्राणान्नमो भगवते पुरुषाय तुभ्यम् अरिष्टानि प्रणश्यन्तु दुरितानि भयानि च शान्तिरस्तु शुभं चास्तु ग्रहाः कुर्वन्तु मङ्गलम् ಶ್ರೀ ಗುರುಭ್ಯೋ ನಮಃ. ಆತ್ಮೀಯರೇ, ಮೇ 1ನೇ ತಾರೀಕಿನಿಂದ ಗುರು ವೃಷಭ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ ಮೇಷರಾಶಿಯಿಂದ. ಹಾಗಾದರೆ ಅನೇಕರು ಗುರುಬಲವನ್ನು ಕಳ್ಕೊಳ್ತಾ ಇದ್ದಾರೆ, ಅನೇಕರು ಪಡ್ಕೊಳ್ತಾ ಇದ್ದಾರೆ. ಹಾಗಾದರೆ ಪಡ್ಕೊಂಡವರಿಗೆ ಏನು ಫಲ, ಕಳ್ಕೊಂಡವರಿಗೆ ಏನು ಫಲ ಅನ್ನೋದು ಕೂಡ ಬಹಳ ಮುಖ್ಯ. ಯಾಕೆ ಅಂದರೆ ಪ್ರಯೋಜನ ಅನುದ್ದೇಶ ನಮಂದೋಪಿ ಪ್ರಯುಜ್ಯತೆ. ಒಬ್ಬ ಮೂರ್ಖನೂ ಕೂಡ ಫಲ ಇಲ್ಲದೆ ಯಾವ ಕೆಲಸವನ್ನೂ ಮಾಡೋದಿಲ್ಲ. ಹಾಗಾದರೆ ಗ್ರಹಗತಿಗಳಿಂದ ಆಗಿ ನಮಗೆ ಸಿಗಬಹುದಾದ ಫಲಾಫಲಗಳು ಏನು? ಹಾಗಾದರೆ ಗ್ರಹರು ಸೂಚಿಸುವಂತಹ ಒಳ್ಳೆಯ ಫಲ ಏನು, ಕೆಟ್ಟ ಫಲ ಏನು? ಕೆಟ್ಟ ಫಲವನ್ನು ಸೂಚಿಸ್ತಾ ಇದ್ರೆ ನಾವು ಮಾಡಿಕೊಳ್ಳಬೇಕಾದ ಪರಿಹಾರಗಳೇನು? ಇದು ಬಹಳ ಮುಖ್ಯವಾಗಿರುವಂತಹದ್ದು. ಅದನ್ನೊಮ್ಮೆ ನೋಡ್ತಾ ಬರೋಣ. ಜೀವೇ ಜನ್ಮನ್ಯಪಗತ ಧನಧೀಹಿ ಸ್ಥಾನಭ್ರಷ್ಟೋ ಬಹುಕಲಯುತಃ ಅಂತ ಹೇಳ್ತಾರೆ. ಈ ಗುರುಗ್ರಹ 1 ವರ್ಷ ಒಂದು ರಾಶಿಯಲ್ಲಿ ಸಂಚಾರ ಮಾಡ್ತಾನೆ. ಈ ಮೇಷರಾಶಿಯಲ್ಲಿ ಇಷ್ಟರವರೆಗೆ ಸಂಚಾರ ಮಾಡ್ತಾ ಇದ್ದ, ಈಗ ವೃಷಭ ರಾಶಿಗೆ ಪ್ರವೇಶ ಮಾಡ್ತಾನೆ. ಹಾಗಾದರೆ ಮೇಷರಾಶಿಯಲ್ಲಿ ಇದ್ದಾಗ ವೃಷಭ ರಾಶಿಯವರಿಗೆ ಗುರುಬಲ ಇರಲಿಲ್ಲ, ಜೊತೆಗೆ ಈ ಕುಂಭರಾಶಿಯವರಿಗೆ ಗುರುಬಲ ಇರಲಿಲ್ಲ, ವೃಶ್ಚಿಕ ರಾಶಿಯವರಿಗೆ ಗುರುಬಲ ಇರಲಿಲ್ಲ, ಆದರೆ ಕನ್ಯಾ ರಾಶಿಯವರಿಗೂ ಗುರುಬಲ ಇರಲಿಲ್ಲ. ಆದರೆ ಈ ವೃಷಭ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದ ಕೂಡಲೇ ಕನ್ಯಾ ರಾಶಿಗೆ ಒಳ್ಳೆಯ ಗುರುಬಲ ಬರ್ತಾ ಇದೆ, ವೃಶ್ಚಿಕ ರಾಶಿಯವರಿಗೆ ಗುರುಬಲ ಬರ್ತಾ ಇದೆ, ಜೊತೆಗೆ ಕುಂಭರಾಶಿಯವರಿಗೆ ಗುರುಬಲ ಬರುತ್ತೆ, ವೃಷಭ ರಾಶಿಯವರಿಗೂ ಗುರುಬಲ ಬರುತ್ತೆ. ಯಾಕೆ? ಅದನ್ನು ಹೇಗೆ ತೀರ್ಮಾನ ಮಾಡೋದು ಗುರುಬಲ ಅಂತ ಹೇಳಿದ್ರೆ, ಷಷ್ಟಂ ದ್ವಾದಶಮಷ್ಟಮಂಚ ಮುನಯಃ ಭಾವಾನ್ ಅನಿಷ್ಟಾನ್ವಿದು. ಅನಿಷ್ಟ ಭಾವಗಳು ಅಂತ ಕೆಲವನ್ನ ತೀರ್ಮಾನ ಮಾಡಿದ್ದಾರೆ. ಅನಿಷ್ಟ ಭಾವದಲ್ಲಿ ಏನಾದರೂ ಗುರು ಬಂದ ಅಂತ ಆದರೆ ಗುರುಬಲ ಇಲ್ಲ ಅಂತ ತೀರ್ಮಾನ ಮಾಡಬೇಕು. ಅದು ಯಾವುದು ಅಂತಂದ್ರೆ 3, 6, 8, 12 ಇಷ್ಟದಲ್ಲಿ ಗುರು ಬಂದ ಅಂತ ಆದರೆ ಗುರುಬಲ ಇಲ್ಲ ಅಂತ ತೀರ್ಮಾನ. ಹಾಗಾಗಿ ಈ ವೃಷಭ ರಾಶಿಯವರಿಗೆ 12ರಲ್ಲಿ ಇದ್ದ, ಆದ್ರಿಂದ ಗುರುಬಲ ಇರಲಿಲ್ಲ. ಈಗ ಲಗ್ನಕ್ಕೆ ಬಂದಿದ್ದಾನೆ, ಗುರುಬಲ ಚೆನ್ನಾಗಿದೆ. ಇನ್ನು ಯಾರ್ಯಾರಿಗೆ ಗುರುಬಲ ಇದೆ? ವೃಷಭ ರಾಶಿಯವರಿಗೆ ಗುರುಬಲ ಇದೆ, ಆನಂತರದಲ್ಲಿ ಕರ್ಕಾಟಕ ರಾಶಿಯವರಿಗೆ ಗುರುಬಲ ಇದೆ, ಸಿಂಹ ರಾಶಿಯವರಿಗೆ ಗುರುಬಲ ಇದೆ, ಕನ್ಯಾ ರಾಶಿಯವರಿಗಿದೆ, ತುಲಾ ರಾಶಿಗೆ ಇಲ್ಲ. ಆಮೇಲೆ ವೃಶ್ಚಿಕ ರಾಶಿಗೆ ಇದೆ, ಧನುರಾಶಿಗೆ ಇಲ್ಲ, ಕುಂಭರಾಶಿಗೆ ಇದೆ, ಮಕರ ರಾಶಿಗೆ ಇದೆ, ಮೀನ ರಾಶಿಗೆ ಇಲ್ಲ, ಮೇಷರಾಶಿಗೆ ಇದೆ. ಹಾಗಾಗಿ ಯಾವ್ಯಾವ ರಾಶಿಗೆ ಇಲ್ಲ, ಯಾವ್ಯಾವ ರಾಶಿಗೆ ಇದೆ ಅನ್ನುವುದು ನಮಗೆ ಸ್ಪಷ್ಟ ಆಯಿತು. ಹಾಗಾದರೆ ಅದರ ಫಲಗಳು ಏನು? ಗುರುಬಲ ಇದ್ದವರಿಗೆ ಯಾವ ಫಲ ಬರುತ್ತೆ, ಗುರುಬಲ ಇಲ್ಲದವರಿಗೆ ಏನು ಫಲ, ಲಗ್ನದಲ್ಲಿ ಬಂದಾಗ ಗುರುವಿನ ಫಲವೇನು ಇತ್ಯಾದಿ ವಿಷಯಗಳನ್ನ ನಾವು ನೋಡ್ತಾ ಬರೋಣ. ಮೀನರಾಶಿಯವರು ಗುರುಬಲವನ್ನು ಕಳ್ಕೊಂಡಿದ್ದೀರಿ. ಇಷ್ಟು ದಿವಸ ಒಳ್ಳೆಯ ಗುರುಬಲ ಇತ್ತು, ಈಗ 3ರಲ್ಲಿ ಗುರುವಿನ ಸಂಚಾರ ಇರುವುದರಿಂದ ಗುರುಬಲವನ್ನ ಕಳ್ಕೊಂಡಿದ್ದೀರಿ. 3ರಲ್ಲಿ ಗುರು ಸಂಚಾರ ಇದ್ದಾಗ ಸ್ಥಾನಭ್ರಂಶಾತ್ ಕಾರ್ಯ ವಿಘಾತಶ್ಚ ತೃತೀಯೇನೈಕೈ ಕ್ಲೇಶ ಬಂಧು ಅಂತ ಹೇಳ್ತಾರೆ. ಅದರಿಂದ 3ರ ಗುರು ಸಂಚಾರ ಮಾಡುವಾಗ ಅದು ಮೀನರಾಶಿಯವರಿಗೆ ಸ್ಥಾನಭ್ರಂಶ, ಕೆಲಸದಲ್ಲಿ ತೊಂದರೆ ಆಗುವಂತಹದ್ದು. ಕಾರಣ ಕರ್ಮಾಧಿಪತಿಯು ಗುರುವೇ ಆಗಿರೋದ್ರಿಂದ ಕೆಲಸವನ್ನು ಕಳ್ಕೊಳ್ಳುವಂತಹದ್ದು ಅಥವಾ ಕೆಲಸದಲ್ಲಿ ಹೈ ಪ್ರೆಷರ್ ನಾವು ಅನುಭವಿಸುವಂತಹದ್ದು, ಈ ರೀತಿಯಾಗಿರತಕ್ಕಂತಹ ಸ್ಥಾನಭ್ರಂಶ ಅಂತಕ್ಕಂಥದ್ದು. ಜೊತೆಗೆ ಕಾರ್ಯ ವಿಘಾತಶ್ಚ, ನಾವೆಷ್ಟೇ ಒಳ್ಳೆ ರೀತಿಯಲ್ಲಿ ಕೆಲಸವನ್ನು ಮಾಡಿಕೊಟ್ರೂ ಕೂಡ ಅದರಲ್ಲಿ ಅವರಿಗೆ ಸಮಾಧಾನ ಇರೋಲ್ಲ. ಇದು ಸರಿಯಾಗಿ ಆಗಿಲ್ಲ ಕೆಲಸ, ಇನ್ನೂ ಸ್ವಲ್ಪ ಕೆಲಸ ಮಾಡಿಕೊಡಿ, ಸರಿಯಾಗಿ ಮಾಡಿಲ್ಲ ನೀವು ಅಂತ ನಮ್ಮ ಮೇಲೆ ಇಲ್ಲ ಸಲ್ಲದ ಆಪಾದನೆಗಳ ಹಾಕುವಂತಹದ್ದು. ಒಳ್ಳೆ ಧೈರ್ಯವಂತರಾಗಿರ್ತೀರಿ, ಇದ್ದಕ್ಕಿದ್ದ ಹಾಗೆ ಧೈರ್ಯವನ್ನು ಕಳ್ಕೊಳ್ಳುವಂತಹದ್ದು. ಜೊತೆಗೆ ನಿಮ್ಮ ಅಣ್ಣ ತಮ್ಮಂದಿರ ಮಧ್ಯದಲ್ಲಿ ಭಿನ್ನಾಭಿಪ್ರಾಯಗಳು ಬರುವಂತಹದ್ದು. ಈ ರೀತಿಯಾದಂತಹ ಸಮಸ್ಯೆಗಳನ್ನ ಮೀನರಾಶಿಯವರು ಎದುರಿಸಬೇಕಾಗತ್ತೆ. ಹಾಗಾಗಿ ಅಂತಹ ಯಾವುದೇ ವಿಧವಾದ ದೋಷಗಳು ಕಂಡು ಬಂತು ಅಂತಾದರೆ ಆ ರೀತಿಯಾಗಿರ್ತಕ್ಕಂತಹ ದೋಷದ ಪರಿಹಾರಕ್ಕೋಸ್ಕರವಾಗಿ ನೀವು ಭೂದೀಳಾ ಸಮೇತ ಲಕ್ಷ್ಮೀ ವೆಂಕಟೇಶ್ವರನ ವಿಶೇಷವಾದ ಪ್ರಾರ್ಥನೆ ಅಥವಾ ತಿರುಪತಿಗೆ ಹೋಗಿ ತಿರುಪತಿಯಲ್ಲಿ ಇರತಕ್ಕಂತಹ ಶ್ರೀನಿವಾಸ ದೇವರ ದರ್ಶನವನ್ನ ಮಾಡಿಕೊಂಡು ಬರುವುದರಿಂದ ಒಳಿತಾಗುತ್ತೆ.